ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಮೆಕ್ಕೆಜೋಳಕ್ಕೆ ತಗುಲಿರುವ ಬಿಳಿ ಸುಳಿ ರೋಗದ ಬಗ್ಗೆ ತಿಳಿಯೋಣ. ನೋಡಿ, ಈಗ ಬಿಳಿ ಸುಳಿ ರೋಗ ಬಂದಿರುವ ಮೆಕ್ಕೆಜೋಳವನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ನೋಡಿ. ನೋಡ್ತಾ ಇದ್ರಲ್ಲ, ಇದು ಬಿಳಿ ಸುಳಿ ಬಂದಿರುವ ಮೆಕ್ಕೆಜೋಳ. ನೋಡಿ, ಸುಳಿ ಎಲ್ಲ ಬಿಳಿಗಿದೆ ಹಾಗೂ ಹುಳನೂ ತಿಂದಿದೆ. ನೋಡಿ, ಈ ಬಿಳಿ ಸುಳಿ ರೋಗವನ್ನು ಡೌನ್ಲಿ ಮಿಲ್ಡೆವ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಈ ಡೌನ್ಲಿ ಮಿಲ್ಡೆವ್ ಅಥವಾ ಈ ಬಿಳಿ ಸುಳಿ ರೋಗ ಫಂಗಸ್ ಅಥವಾ ಶಿಲೀಂಧ್ರದಿಂದ ಉಂಟಾಗುತ್ತದೆ. ಈ ಶಿಲೀಂಧ್ರವು ಒಂದು ಗಿಡಕ್ಕೆ ಬಂದು ನಂತರ ಆ ಗಿಡವು ಬಿಳಿ ಸುಳಿ ರೋಗಕ್ಕೆ ತುತ್ತಾಗಿ ನಂತರ ಆ ಗಿಡದಿಂದ ಮತ್ತೊಂದು ಗಿಡಕ್ಕೆ ಹಬ್ಬಿ ಇಡೀ ಹೊಲವೇ ಈ ರೀತಿ ತುತ್ತಾಗುತ್ತದೆ. ಈ ರೀತಿ ತುತ್ತಾಗಿ ಗಿಡದ ಬೆಳವಣಿಗೆ ಆಗುವುದಿಲ್ಲ ಹಾಗೂ ಇಳುವರಿ ಕಡಿಮೆ ಆಗುತ್ತದೆ. ಇಳುವರಿನೇ ಏನೂ ಆಗೋದಿಲ್ಲ. ಈ ಗಿಡದ ಬೆಳವಣಿಗೆ, ಗಿಡ ಮಾತೆಯನ್ನು ಬಿಡೋದಿಲ್ಲ, ಏನೂ ಆಗೋದಿಲ್ಲ. ಅದಕ್ಕಾಗಿ ನಾವು ಈ ಕಾಯಿಲೆಯನ್ನು ನಿಯಂತ್ರಣ ಮಾಡಬಹುದು. ಈ ಕಾಯಿಲೆಯನ್ನು ನಿಯಂತ್ರಣ ಮಾಡಲು ನಾವು ಯಾವ ಗೊಬ್ಬರವನ್ನು ಬಳಸಬೇಕು, ಔಷಧಿಯಲ್ಲಿ ನಾವು ಕೀಟನಾಶಕವನ್ನು ಬಳಸಬೇಕು ಅಥವಾ ಶಿಲೀಂಧ್ರನಾಶಕವನ್ನು ಬಳಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಉತ್ತಮ ಆರೈಕೆಯಿಂದ ನಾವು ಜೋಳವನ್ನು ಯಾವ ರೀತಿ ಬೆಳೆಯಬಹುದು ಎಂಬುದರ ಬಗ್ಗೆ ನೋಡೋಣ. ನೋಡಿ, ಇಲ್ಲಿ ನೋಡ್ತಾ ಇದ್ರೆ ನೋಡಿ, ಇದು ಉತ್ತಮ ಆರೈಕೆಯಿಂದ ಜೋಳ ಯಾವ ರೀತಿ ಬೆಳೆದಿದೆ ಎಂದು. ನೋಡಿ, ಈ ಜೋಳ ಹೆಚ್ಚು ಕಮ್ಮಿ ಇದು 10 ಅಡಿ ಗಂಟ ಬರುತ್ತೆ. ನೋಡಿ ನಾನು 5 ಅಡಿ ಇದ್ದೀನಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನೋಡಿ ಜೋಳ ಎಷ್ಟು ಅಡಿ ಬೆಳೆದಿದೆ ಅಂತ. ಉತ್ತಮ ಆರೈಕೆಯಿಂದ ಈ ರೀತಿಯೇ ಬೆಳೆಯಬಹುದು. ಇದೇನಪ್ಪ, ಈ ಜೋಳಕ್ಕೆ ಕಾಯಿಲೆನೇ ಬಂದಿಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು. ಆದರೆ ಈ ಜೋಳಕ್ಕೆ ಕಾಯಿಲೆ ಬಂದಿತ್ತು. ಆದರೆ ನಾವು ಉತ್ತಮ ಆರೈಕೆಯಿಂದ ಈ ಜೋಳವನ್ನು ಕಾಯಿಲೆಯಿಂದ ಮುಕ್ತ ಮಾಡ್ಕೊಂಡಿದ್ದೀವಿ. ನೋಡಿ, ಕಾಯಿಲೆ ಬಂದಿರುವ ಜೋಳವನ್ನು ನಿಮಗೆ ತೋರಿಸ್ತೀನಿ. ನೋಡಿ, ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇಲ್ಲಿ ಒಳಗಡೆ ನೋಡಿ ಯಾವ ರೀತಿ ಕಾಯಿಲೆ ಬಂದಿದೆ ಅಂತ. ನೋಡಿ, ಇದು ವೈಟ್ ಆಗಿದೆ ಗಿಡ, ಸುಳಿನೂ ವೈಟ್ ಆಗಿದೆ, ಬೆಳವಣಿಗೆ ಕಮ್ಮಿ, ಬುಡನೂ ಗಟ್ಟಿ ಇಲ್ಲ ಇದ್ರದ್ದು. ಇನ್ನೊಂದು ಗಿಡ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲೊಂದು ಗಿಡಕ್ಕೆ ನೋಡಿ, ಇದೊಂದು ಗಿಡ ಡೆವಲಪ್ಮೆಂಟು ಆಗಿಲ್ಲ. ನೋಡಿ, ಬಿಳಿ ಸುಳಿ ರೋಗ ಅಥವಾ ಡೌನ್ಲಿ ಮಿಲ್ಡೆವ್ ರೋಗ ಯಾವ ರೀತಿ ಈ ಗಿಡಕ್ಕೆ ಬಂದಿದೆ ಅಂತ. ಇದೆಲ್ಲ ನಾವು ನಿವಾರಣೆ ಮಾಡಬೇಕು. ಅಂದರೆ ಒಂದು ಹಂತದಲ್ಲಿ ನಾವು ಉತ್ತಮವಾದ ಔಷಧಿ, ಉತ್ತಮವಾದ ಗೊಬ್ಬರವನ್ನು ಬಳಸೋದ್ರಿಂದ ನಾವು ಉತ್ತಮವಾಗಿ ಮೆಕ್ಕೆಜೋಳವನ್ನು ಬೆಳೆಯಬಹುದು. ಮೊದಲಿಗೆ ನಾವು ರೋಗ ನಿರೋಧಕ ತಳಿಯನ್ನು ಆಯ್ಕೆ ಮಾಡಬೇಕು. ಆ ಬೀಜವನ್ನು ನಾವು ಬೀಜ ಸಂಸ್ಕರಣೆ ಮಾಡಬೇಕು. ಯಾವ ರೀತಿ ಬಿತ್ತನೆ ಬೀಜವನ್ನು ಸಂಸ್ಕರಣೆ ಮಾಡಬೇಕು ಎಂಬುದರ ಬಗ್ಗೆ ನೋಡೋದಾದರೆ ನೋಡಿ, ಮೆಟಲಾಕ್ಸೈಡ್ 35 ST ಎಂಬ ಶಿಲೀಂಧ್ರ ದ್ರಾವಣವನ್ನು ತೆಗೆದುಕೊಂಡು 1 kg ಜೋಳಕ್ಕೆ 6 ಗ್ರಾಂನಂತೆ ಬೆರೆಸಿ ಬಿತ್ತನೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಈ ರೋಗವನ್ನು ನಾವು ತಡೆಗಟ್ಟಬಹುದು. ನಂತರ 15ರಿಂದ 20 ದಿನಗಳ ನಂತರ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಅಥವಾ ಶಿಲೀಂಧ್ರನಾಶಕವಾದ ಮೆಟಲಾಕ್ಸೈಡ್ 8% ಮತ್ತು ಮಾನ್ಕೋಜೋಬ್ 64% ಔಷಧಿಯನ್ನು 1 ಲೀಟರ್ ನೀರಿಗೆ 2 ಗ್ರಾಂನಂತೆ ಬಳಸಿ ಸಿಂಪರಣೆ ಮಾಡಬೇಕು. ಏನಾದರೂ ಜೋಳದ ಗರಿಯನ್ನು ಹುಳು ತಿಂತಿದ್ದರೆ ಈ ಔಷಧಿಯ ಜೊತೆಗೆ ಯಾವುದಾದ್ರೂ ಕೀಟನಾಶಕ ಅಥವಾ ಹುಳುವಿನ ಔಷಧಿಯನ್ನು ಬಳಸಬೇಕು. ಉದಾಹರಣೆಗೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಮತ್ತು ಥಿಯೋಮೋಥ್ಯಾಕ್ಸಾನ್ ಮತ್ತು ಅಸಿಫೇಟ್ ಈ ರೀತಿಯ ಔಷಧಿಯನ್ನು ಈ ಶಿಲೀಂಧ್ರನಾಶಕದ ಜೊತೆಗೆ ಕೀಟನಾಶಕವನ್ನು ಬಳಸಿ ನಾವು ಸಿಂಪರಣೆ ಮಾಡುವುದು ಉತ್ತಮ ಫಲಿತಾಂಶವನ್ನು ಕೊಡುತ್ತದೆ. ಹಾಗೂ ನಾಟಿ ಮಾಡಿದ 30ರಿಂದ 35 ದಿನಗಳ ನಂತರ ಮಾನ್ಕೋಜೋಬ್ 75 WP ಎಂಬ ಶಿಲೀಂಧ್ರನಾಶಕವನ್ನು 1 ಲೀಟರ್ ನೀರಿನೊಂದಿಗೆ 2.5 ಗ್ರಾಂನಷ್ಟು ಬೆರೆಸಿ ಸಿಂಪರಣೆ ಮಾಡುವುದರಿಂದ ಈ ರೋಗವನ್ನು ನಾವು ತಡೆಗಟ್ಟಬಹುದು. ಹಾಗೂ ಈ ಔಷಧಿ ಜೊತೆಗೆ ಯಾವುದಾದರೂ ಕೀಟನಾಶಕವನ್ನು ಬಳಸುವುದು ಉತ್ತಮವಾಗಿದೆ. ಇನ್ನು ಈ ವಿಡಿಯೋದ ಮುಖ್ಯ ಉದ್ದೇಶವೇನೆಂದರೆ ರೋಗ ಬರುವ ಸಮಯದಲ್ಲಿ ಯಾವ ಔಷಧಿಯನ್ನು ಹೊಡೆಯಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ನೋಡಿ, ಮೆಫೆನೋಕ್ಸಾಮ್ ಈ ಔಷಧಿ ಇದು ಶಿಲೀಂಧ್ರನಾಶಕವೇ. ಈ ಔಷಧಿಯನ್ನು ನಾವು ಬಳಸಬೇಕು. ಯಾವುದೆಂದರೆ ಮೆಫೆನೋಕ್ಸಾಮ್. ಈ ಔಷಧಿಯನ್ನು 1 ಲೀಟರ್ ನೀರಿನೊಂದಿಗೆ 1 ml ಅನ್ನು ಬಳಸಿ ಸಿಂಪರಣೆ ಮಾಡಬೇಕು. ಈ ಔಷಧಿಯನ್ನು ರೋಗ ಬರುವ ಹಂತದಲ್ಲಿ, ರೋಗದ ಪ್ರಾರಂಭಿಕ ಹಂತ, ಈ ಔಷಧಿಯನ್ನು ಹೊಡೆಯುವುದರಿಂದ ನಾವು ರೋಗವನ್ನು ತಡೆಗಟ್ಟಬಹುದು. ಈ ಔಷಧಿ ಜೊತೆಗೆ ಯಾವುದಾದರೂ ಕೀಟನಾಶಕ ಅಥವಾ ಹುಳುವಿನ ಔಷಧಿಯನ್ನು ಬಳಸುವುದು ಉತ್ತಮವಾಗಿದೆ. ಇನ್ನು ನಾವು ಯಾವ
ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ನೋಡಿ, ನಾಟಿ ಮಾಡುವ ಹಂತದಲ್ಲಿ 20-20 ಅಥವಾ DAPಯನ್ನು ನಾಟಿ ಮಾಡುವಾಗ ಭೂಮಿಗೆ ಸೇರಿಸುವುದು ಉತ್ತಮವಾಗಿದೆ. ನಂತರ 20-25 ದಿನಗಳ ನಂತರ 20-20 ಇದರ ಜೊತೆಗೆ ಯೂರಿಯಾ ಅಥವಾ DAP ಇದರ ಜೊತೆಗೆ ಯೂರಿಯಾ ಈ ಗೊಬ್ಬರವನ್ನು ನಾವು ಸಸ್ಯದ ಬುಡಕ್ಕೆ ಉದುರಿಸುವುದು ತುಂಬ ಉತ್ತಮವಾಗಿದೆ. ಇದರ ನಂತರ ಪ್ರೌಢ ವ್ಯವಸ್ಥೆ ಅಂದರೆ ಸಸ್ಯವು ಸುಲಂಗ ಅಂತಾರಲ್ಲ, ಸಸ್ಯವು ಮಾತೆ ಬರುವ ಸಮಯದಲ್ಲಿ ನಾವು ಯೂರಿಯಾದ ಜೊತೆಗೆ MOP ಅಂದರೆ ಮ್ಯಾರಿಯೇಟ್ ಆಫ್ ಪೊಟ್ಯಾಶ್ ಈ ಗೊಬ್ಬರವನ್ನು ಮಿಶ್ರಣ ಮಾಡಿ ಸಸ್ಯದ ಬುಡಕ್ಕೆ ಕೊಡುವುದು ಉತ್ತಮವಾಗಿದೆ. ಈ ರೀತಿ ಗೊಬ್ಬರ ಕೊಡುವುದರಿಂದ ನಾವು ರೋಗವನ್ನು ತಡೆಗಟ್ಟಬಹುದು. ಬರೀ ಯೂರಿಯಾನೇ ಕೊಡೋಕೆ ಹೋಗ್ಬೇಡಿ. ಬರೀ ಯೂರಿಯಾ ಕೊಟ್ಟರೆ ಪೂರ ನೈಟ್ರೋಜನ್ ಅಂಶ ಭೂಮಿಗೆ ಸೇರುತ್ತೆ. ಆದರೆ ನಮಗೆ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶ್ ಈ 3 ಅಂಶವು ಭೂಮಿಗೆ ಸೇರಬೇಕು. ಈ 3 NPK ಅಂಶವು ಭೂಮಿಗೆ ಸೇರುವುದರಿಂದ ನಾವು ಸಸ್ಯದಲ್ಲಿ ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು ಹಾಗೂ ಸಸ್ಯವು ಆರೋಗ್ಯವಾಗಿ ಬೆಳೆಯುತ್ತದೆ. ಈ ರೀತಿ ನಾವು ವ್ಯವಸಾಯ ಅಥವಾ ಮೆಕ್ಕೆಜೋಳವನ್ನು ಬೆಳೆಯುವುದು ಉತ್ತಮವಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಮೆಕ್ಕೆಜೋಳ ಬೆಳೆಯುವವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ತಪ್ಪದೇ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೂ ತಪ್ಪದೇ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.